ನಮ್ಮ ಪ್ರಾಚೀನ ಸಾಹಿತ್ಯದಲ್ಲಿ ಮನುಷ್ಯನು 100 ವರ್ಷಗಳನ್ನು ಸುಂದರವಾಗಿ ಬದುಕಬೇಕು ಎಂದು ಹೇಳಲಾಗಿದೆ. ಸುಖ ಜೀವನ ನಡೆಸುವ ಕುರಿತು ನಮ್ಮ ಪೂರ್ವಜರು ಹೊಂದಿದ ಧನಾತ್ಮಕ ಭಾವನೆಗಳನ್ನು ಅನೇಕ ವೇದ ಮಂತ್ರಗಳು ಹೇಳುತ್ತವೆ. ಅವರಿಗೆ 100 ವರ್ಷಗಳ ಕಾಲ ಸುಂದರವಾದ ಬದುಕನ್ನು ಬದುಕಬೇಕೆಂಬ ಉತ್ಕಟವಾದ ಬಯಕೆ ಇತ್ತು. ಶತಮಿನ್ನೂ ಶರದೋ ಅಂತಿದೇವ ಯಾತ್ರಾ ನಶ್ಚಕ್ರ ಜರಸಂ ತನೂನಾಂ ಪುತ್ರಾಸೋ ಯತ್ರ ಪಿತರೋ ಭವಂತಿ ಮಾನೋ ಮಧ್ಯ ರೀರಿಷತಾಯುರ್ಗಂತೋ ಎಂಬ ಋಗ್ವೇದದ ಮಂತ್ರದಲ್ಲಿ ಸಂಪೂರ್ಣ ಬದುಕನ್ನು ಆನಂದಿಸುವ ಕುರಿತು ವಿವರಿಸಲಾಗಿದೆ. 100 ವರ್ಷ ಆಯುಷ್ಯವಿದೆ, ಅದರ ಜೊತೆಗೆ ವೃದ್ಧಾಪ್ಯವೂ ಇದೆ. ನಾನು ನನ್ನ ತಂದೆ ತಾಯಿಗಳನ್ನು ರಕ್ಷಿಸಿದಂತೆ ನನ್ನ ಮಕ್ಕಳು ನನ್ನನ್ನು ರಕ್ಷಿಸುತ್ತಾರೆ. ನಮ್ಮ ಆಯುಷ್ಯವನ್ನು ಮಧ್ಯದಲ್ಲಿ ಯಾರೂ ಅಪಹರಿಸುವುದು ಬೇಡ ಎಂಬುದು ಮೇಲೆ ಹೇಳಿದ ಮಂತ್ರದ ಸಾರ. ನಮ್ಮ ಪೂರ್ವಜರು ಜೀವನವನ್ನು ಧನಾತ್ಮಕವಾಗಿ ಸ್ವೀಕರಿಸಿದವರು. ಮನೆಯ ಯಜಮಾನನಾದವನು ಮನೆಯಲ್ಲಿನ ವೃದ್ಧರನ್ನು, ಮಕ್ಕಳನ್ನು, ಹೆಂಗಸರನ್ನು ರಕ್ಷಣೆ ಮಾಡುವ ಹೊಣೆಯನ್ನು ಸಮರ್ಥವಾಗಿ ನಿಭಾಯಿಸುವ ಗುರಿಯನ್ನು ಹೊಂದಿದ್ದನು. ಯುವಕರು ತಮ್ಮ ತಂದೆ ತಾಯಿಗಳನ್ನು ರಕ್ಷಿಸುವುದು ಮತ್ತು ಆ ಯುವಕರು ಮುಪ್ಪಿನಾವಸ್ಥೆಗೆ ಬಂದಾಗ ಅವರನ್ನು ಯೌವನಾವಸ್ಥೆಯಲ್ಲಿರುವ ಅವರ ಮಕ್ಕಳು ರಕ್ಷಿಸುವುದು ಚಕ್ರದಂತೆ ಬದುಕಿನಲ್ಲಿ ನಡೆದುಕೊಂಡು ಬರುತ್ತಿತ್ತು. ಹೀಗೆ ಸುಂದರವಾಗಿ ಬದುಕುವಲ್ಲಿ ನಮ್ಮ ಹಿರಿಯರು ಕೆಲವು ನೈತಿಕ ಚೌಕಟ್ಟುಗಳನ್ನು ನಿರ್ಮಿಸಿಕೊಂಡಿದ್ದರು. ಅಲ್ಲಿ ನಕಾರಾತ್ಮಕ ವಿಚಾರಗಳಿಗೆ ಆಸ್ಪದವೇ ಇರಲಿಲ್ಲ. ನನ್ನನ್ನು ನನ್ನ ಹಿರಿಯರು ರಕ್ಷಿಸಿದಂತೆ ನಾನು ನನ್ನ ಹಿರಿಯರನ್ನು ಅವರ ಮುಪ್ಪಿನ ಕಾಲದಲ್ಲಿ ರಕ್ಷಿಸಬೇಕು ಎಂಬುದು ಸಮಾಜದ ಅಲಿಖಿತ ನಿಯಮವಾಗಿತ್ತು. ಮನೆಯಲ್ಲಿರುವ ವೃದ್ಧರನ್ನು ಹೊರಗಡೆ ಕಳಿಸುವ ವಿಚಾರವೇ ಇರಲಿಲ್ಲ. ಇತ್ತೀಚಿನ ದಿನಗಳಲ್ಲಿ ನಮ್ಮ ಹಿರಿಯರನ್ನು ಅಸಡ್ಡೆ ಮಾಡುವ ಮತ್ತು ಅವರನ್ನು ವೃದ್ಧಾಶ್ರಮದಲ್ಲಿ ಇಡುವ ಕಲ್ಪನೆಗಳೆಲ್ಲ ಹುಟ್ಟಿಕೊಂಡಿವೆ. ಇಂದು ಸಮಾಜದ ತುಂಬೆಲ್ಲ ಅಂಥ ಪ್ರಕರಣಗಳೇ ಘಟಿಸುತ್ತಿವೆ. ಬದುಕು ನಮ್ಮ ಎದುರಿಗೆ ಎಲ್ಲ ಬಗೆಯ ವಿಪರೀತಗಳನ್ನು, ವೈರುಧ್ಯಗಳನ್ನು ತಂದೊಡ್ಡುತ್ತದೆ. ಅವುಗಳನ್ನು ಮೀರಿ ನಗುತ್ತಾ ಬಾಳುವುದೇ ಸಾರ್ಥಕವಾದ ಬದುಕು. ನಾನು ಸರಿಯಾಗಿ ಬದುಕುತ್ತೇನೆ ಎಂಬ ಛಲವಿರಬೇಕು. ಸರಿಯಾಗಿ ಬದುಕುವುದು ಎಂದರೆ ಬೇರೆಯವರಿಗೆ ತನ್ನಿಂದ ಸಾಸಿವೆಯಷ್ಟು ತೊಂದರೆಯಾಗದಂತೆ ಬದುಕುವುದು. ಕಷ್ಟಗಳು ಬರುವುದು ನಮ್ಮ ತಪ್ಪಿನಿಂದಲೇ ಎಂಬ ಸತ್ಯವನ್ನು ನಾವು ಮನಗಾಣಬೇಕು. ಆಗಿರುವ ತಪ್ಪನ್ನು ಮನಗಂಡು ಅದಕ್ಕೆ ಪರಿಹಾರವನ್ನು ಹುಡುಕುವುದೇ ಬದುಕು. ಅದು ಬಿಟ್ಟು ಆಗಿರುವ ತಪ್ಪಿಗೆ ಹೇಳಿಯಂತೆ ವಿವೇಕಶೂನ್ಯವಾಗಿ ವರ್ತಿಸಿ ನಮ್ಮ ಕಾಲ ಮೇಲೆ ನಾವೇ ಕಲ್ಲು ಚೆಲ್ಲಿಕೊಳ್ಳುವುದು ಸರಿಯಾಗಿ ಬದುಕುವ ಕ್ರಮ ಎನಿಸುವುದಿಲ್ಲ. ಸತ್ಯನೆಂದೆನಬೇಡ, ಸೋತೆನೆಂದೆನಬೇಡ, ಬತ್ತಿತೆನ್ನೊಳು ಸತ್ವ ದೂಟ ಎನಬೇಡ ಎಂದು ಡಿ ವಿ ಗುಂಡಪ್ಪನವರು ಹೇಳುತ್ತಾರೆ. ಇಲ್ಲ ಎಂದುಕೊಳ್ಳದೆ ಇದ್ದುದರಲ್ಲಿ ಸಮಾಧಾನ ಪಡುವುದೇ ಸಂತಸದ ಬದುಕಿನ ಗುಟ್ಟು. ಆಸೆ ಎಂಬುದು ನಮ್ಮ ಬದುಕಿನ ನೆಮ್ಮದಿಯನ್ನು ಕೆಡಿಸುತ್ತದೆ ಎಂಬುದನ್ನು ಭಗವಾನ್ ಬುದ್ಧನಂಥ ದಾರ್ಶನಿಕರು ಕಂಡುಕೊಂಡಿದ್ದಾರೆ. ಅವರೆಲ್ಲ ಆಸೆಯನ್ನು ಬಿಡುವಂತೆ ಬೋಧಿಸುತ್ತಾರೆ. ಆಸೆ ಇಲ್ಲದವನು ನಿರಾಸೆಯನ್ನು ಅನುಭವಿಸಲಾರ, ನಿರಾಸೆ ಇಲ್ಲದ ಬದುಕೇ ನೆಮ್ಮದಿಯ ಬದುಕು ಎಂದು ಅನುಭಾವಿಗಳು ವಿವರಿಸುತ್ತಾರೆ. ಸಂತೋಷ, ನೆಮ್ಮದಿ, ಮನಃಶಾಂತಿ ಮುಂತಾದವುಗಳು ಹೊರಗೆಲ್ಲೂ ಇಲ್ಲ, ಅವು ನಮ್ಮೊಳಗೇ ಇರುತ್ತವೆ. ಜೀವನ ಒಂದು ಕ್ರೀಡೆ, ಅದರಲ್ಲಿ ಸೋಲು ಗೆಲುವುಗಳು ಸಾಮಾನ್ಯವೆಂಬ ಕಲ್ಪನೆಯನ್ನು ಬೆಳೆಸಿಕೊಳ್ಳುವ ಅಗತ್ಯವಿದೆ. ಇದಕ್ಕಾಗಿ ನಮ್ಮ ಸಂತರು, ಶರಣರು, ದಾಸರು, ದಾರ್ಶನಿಕರು ರಚಿಸಿದ ಸಾಹಿತ್ಯವನ್ನು ಓದುವ ಹವ್ಯಾಸವನ್ನು ಬೆಳೆಸಿಕೊಂಡರೆ ಬದುಕನ್ನು ಹೇಗೆ ಸುಂದರಗೊಳಿಸಿಕೊಳ್ಳಬಹುದು ಎಂಬ ವಿಚಾರಗಳು ತಿಳಿಯುತ್ತವೆ. ಸಂಗೀತ, ಸಾಹಿತ್ಯ, ಚಿತ್ರಕಲೆ, ನಾಟಕ ಮುಂತಾದ ಲಲಿತ ಕಲೆಗಳು ನಮ್ಮ ಬದುಕನ್ನು ಸುಂದರಗೊಳಿಸುತ್ತವೆ ಎಂಬ ಸತ್ಯವನ್ನು ಇಂದಿನ ತಲೆಮಾರಿನವರಿಗೆ ಮನಗಾಣಿಸಬೇಕಾದ ಅಗತ್ಯವಿದೆ. ಈ ನಿಟ್ಟಿನಲ್ಲಿ ನಮ್ಮ ಶಿಕ್ಷಣ ಪದ್ಧತಿ ರೂಪುಗೊಳ್ಳಬೇಕಾಗಿದೆ. ಹೇಗೆ ಬದುಕಬೇಕು ಎಂಬುದನ್ನು ಕಲಿಸಲಾರದ ಶಿಕ್ಷಣಕ್ಕೆ ಯಾವ ಮಹತ್ವವಿದೆ? ಏನೆಲ್ಲ ಕಲಿತರೂ, ಕೋಟ್ಯಾನುಗಟ್ಟಲೆ ಹಣ ಗಳಿಸಿದರೂ ಹೇಗೆ ಬದುಕಬೇಕು ಎಂಬುದನ್ನು ಕಲಿಯದಿದ್ದರೆ ಅದು ವ್ಯರ್ಥವಲ್ಲವೇ? ಇಂಥ ವಿಚಾರಗಳನ್ನು ಇಂದಿನ ಮತ್ತು ಮುಂದಿನ ತಲೆಮಾರಿನವರಲ್ಲಿ ಬಿತ್ತುವತ್ತ ನಮ್ಮ ಸಮಾಜ ಮುನ್ನಡೆ ಇಡುವ ಅಗತ್ಯವಿದೆ. ಈ ನಿಟ್ಟಿನಲ್ಲಿ ಶಿಕ್ಷಣ ನೀಡುವ ಅಗತ್ಯವಿದೆ. ಇದುವರೆಗೆ ಶಿರೀಶ್ ಜೋಶಿ ಅವರಿಂದ ಚಿಂತನ ಕೇಳಿದಿರಿ.